ಈ ಒಂದು ವಿಡಿಯೋದಲ್ಲಿ ನಾವು ಪಾರ್ಡನಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಮತ್ತು ಗವರ್ನರ್ನ ನೋಡ್ತಾ ಹೋಗೋಣ. ಮೊದಲಿಗೆ ಪ್ರೆಸಿಡೆಂಟ್ ಬಗ್ಗೆ ನೋಡ್ತಾ ಹೋಗೋಣ. ಪ್ರೆಸಿಡೆಂಟಿಗೆ ಏನೆಲ್ಲ ಪಾರ್ಡನಿಂಗ್ ಪವರ್ ಇದ್ದಾವೋ ಅದೇ ರೀತಿ ಗವರ್ನರ್ಗೂ ಕೂಡ ಇದ್ದಾವೆ. ಬಟ್ ದೇರ್ ಆರ್ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ದಿ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ರಿಲೇಟೆಡ್ ಟು ಪಾರ್ಡನಿಂಗ್ ಪವರ್. ಅದನ್ನು ನಾವು ಲಾಸ್ಟಿಗೆ ನೋಡೋಣ, ಓಕೆನಾ. ಇವಾಗ ನಾನು ಮೊದಲಿಗೆ ಪ್ರೆಸಿಡೆಂಟಿಗೆ ಏನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನೋ ಸೇಮ್ ಗವರ್ನರಿಗೂ ಕೂಡ ಅಪ್ಲೈ ಆಗುತ್ತೆ, ಓಕೆನಾ. ಸೇಮ್ ಅಪ್ಲೈ ಆಗುತ್ತೆ. ಲಾಸ್ಟಿಗೆ ಮಾಡೋಣ ಡಿಫ್ರೆನ್ಸ್ ನೋಡೋಣ, ಯಾರ ಪವರ್ ಜಾಸ್ತಿ ಮತ್ತು ಯಾವ್ಯಾವ ಸೆಕ್ಷನ್ಸಲ್ಲಿ ಯಾವ್ಯಾವ ಮ್ಯಾಟರಲ್ಲಿ ಡಿಫ್ರೆನ್ಸಸ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ, ಓಕೆನಾ. ಫಸ್ಟ್ ಬ್ಯಾಕ್ಗ್ರೌಂಡ್ ಅರ್ಥ ಮಾಡ್ಕೊಳ್ಳೋಣ, ಓಕೆನಾ. ಬ್ಯಾಕ್ಗ್ರೌಂಡ್ ಏನು ಅಂತ ಅಂದರೆ ಜುಡಿಷರಿ ಇದೆ ಅಲ್ವಾ. ಜುಡಿಷರಿ ಇದೆ ಅಂತ ಅಂದರೆ ಇದು ಒಂದು ಆರ್ಗನ್ನು ಗೌರ್ನಮೆಂಟನ್ನು, ಯಾಕಂದರೆ ಲೆಜಿಸ್ಲೇಟಿವ್ 3 ಆರ್ಗನ್ಸ್ ಇದ್ದಾವೆ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ. ಈ 3 ಆರ್ಗನಿಗೂ ಒಂದೊಂದು ರೋಲ್ ಇದ್ದಾವೆ, ಆಯ್ತಲ್ವ. ಲೆಜಿಸ್ಲೇಚರ್ ಅಂತ ಅಂದರೆ ಲೆಜಿಸ್ಲೇಚರಿಗೆ ಒಂದು ರೋಲ್ ಇದೆ, ರೂಲ್ಸ್ನ ಅಥವಾ ಲಾಸ್ನ ಫ್ರೇಮ್ ಮಾಡೋದು. ಎಕ್ಸಿಕ್ಯೂಟಿವ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಮಾಡೋದು. ಜುಡಿಷರಿ ಅಂತ ಅಂದರೆ ಇದು ಒಂದು ರೋಲ್ ಇದೆ, ಇದಕ್ಕೂ ಒಂದು ರೋಲ್ ಇದೆ. ಏನು ರೋಲ್ ಅಂದರೆ ಡಿಸ್ಪ್ಯೂಟ್ಸ್ನ ಸೆಟಲ್ ಮಾಡೋದು ಅಂತ. ಅಂದರೆ ಏನಾದರೂ ಇಶ್ಯೂಸ್ ಅರೈಸ್ ಆಯಿತು ಅಂದರೆ ಬಿಟ್ವೀನ್ ದಿ ಪೀಪಲ್ಸ್, ಬಿಟ್ವೀನ್ ದಿ ಗವರ್ನಮೆಂಟ್ ಆಯಿತು ಅಂತ ಅಂದರೆ ಏನು ಮಾಡಬೇಕು, ಅದನ್ನ ಸಾಲ್ವ್ ಮಾಡಬೇಕು. ಆ ಡಿಸ್ಪ್ಯೂಟ್ನ ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಹೆಂಗೆ ಡಿಸ್ಪ್ಯೂಟ್ನ ಸಾಲ್ವ್ ಮಾಡುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಎ ಆ್ಯಂಡ್ ಬಿ ಪರ್ಸನ್ಸ್ ಇದ್ದಾರೆ, ಇವರಿಬ್ಬರಿಗೂ ಒಂದು ಕ್ಲ್ಯಾಶ್ ನಡೆದಿದೆ ಅಂದ್ಕೊಳ್ಳೋಣ, ಓಕೆನಾ. ಕ್ಲ್ಯಾಶ್ ನಡೆದಿದೆ ಅಂದಾಗ ಜುಡಿಷರಿ ಏನು ಮಾಡಬೇಕು, ಆ ಡಿಸ್ಪ್ಯೂಟ್ನ ಸರಿ ಮಾಡಬೇಕು, ಓಕೆನಾ. ಅಂದರೆ ಅಬ್ಸಾಲ್ವ್ ಮಾಡಬೇಕು, ಕ್ಲಿಯರ್ ಮಾಡಬೇಕು ಅದನ್ನು ಡಿಸ್ಪ್ಯೂಟ್ಸ್ನ. ಹೇಗೆ ಕ್ಲಿಯರ್ ಮಾಡುತ್ತೆ ಡಿಸ್ಪ್ಯೂಟ್ಸ್ನ? ಅದು ಜಸ್ಟಿಸ್ನ ಕೊಡುತ್ತೆ. ಯಾರಿಗೆ? ವಿಕ್ಟಿಮ್ ಅಂತ ಅಂದರೆ ಯಾರಿಗೆ ಅನ್ಯಾಯ ಆಗಿರುತ್ತಲ್ಲ ಅವರಿಗೆ ಏನು ಕೊಡುತ್ತೆ? ಜಸ್ಟಿಸ್ನ ಕೊಡುತ್ತೆ. ಪನಿಷ್ಮೆಂಟ್ ಕೊಡುತ್ತೆ. ಯಾರಿಗೆ ಪನಿಷ್ಮೆಂಟ್ ಕೊಡುತ್ತೆ? ಆರೋಪಿಗೆ ಪನಿಷ್ಮೆಂಟ್ ಕೊಡುತ್ತೆ. ದಟ್ ಈಸ್ ಕನ್ವಿಕ್ಟ್, ಓಕೆ. ಕನ್ವಿಕ್ಟಿಗೆ ಹೆಂಗೆ ಮಾಡುತ್ತೆ? ಪನಿಷ್ಮೆಂಟ್ ಕೊಡುತ್ತೆ. ಇದು ರೋಲ್, ಓಕೆನಾ. ಓಕೆ, ಇವಾಗ ಪಾರ್ಡನಿಂಗ್ ಪವರ್ ಎಲ್ಲಿದ್ದ ಅರೈಸ್ ಆಗುತ್ತೆ? ಇಲ್ಲಿದ್ದ ಅರೈಸ್ ಆಗುತ್ತೆ, ಪನಿಷ್ಮೆಂಟಿಂದ, ಆಯ್ತಲ್ವ. ಇವಾಗ ಪನಿಷ್ಮೆಂಟ್ ಕೊಡುತ್ತಲ್ವ ಯಾವುದು? ಜುಡಿಷರಿ ಏನು ಮಾಡುತ್ತೆ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್, ಸೋ ಮೆನಿ ಕೋರ್ಟ್ ಈ ರೀತಿ ಇದೆ ಅಲ್ವಾ. ಕೋರ್ಟ್ಸ್ಗಳು ಏನು ಮಾಡ್ತವೆ? ಪನಿಷ್ಮೆಂಟ್ ಕೊಡ್ತವೆ, ಆಯಿತಾ, ಕನ್ವಿಕ್ಟಿಗೆ. ಮುಂದೆ ಈಗ ಮಾಡಬಾರ್ದು ಅಂತ, ಓಕೆ, ಕೊಟ್ಟಿದ್ದಾವೆ ಅಂದ್ಕೊಳ್ಳೋಣ. ಈ ಪನಿಷ್ಮೆಂಟ್ನ ಏನು ಮಾಡ್ಬೋದು ಅಂತ ಅಂದರೆ ರೆಡ್ಯೂಸ್ ಮಾಡ್ಬೋದು. ಅಂದರೆ ಕನ್ವಿಕ್ಟ್ ಇರ್ತಾನಲ್ವ ಆರೋಪಿಗೆ ಕೊಟ್ಟಿರುವಂಥ ಪನಿಷ್ಮೆಂಟ್ನ ರೆಡ್ಯೂಸ್ ಮಾಡ್ಬೋದು. ಯಾಕೆ ಇದು ಕೊಟ್ಟಿದ್ದಾರೆ ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿದೆ, ಈ ಆರೋಪಿ ಕನ್ವಿಕ್ಟ್ ಕ್ಯಾನ್ ಗೆಟ್ ದಿ ರಿಲೀಫ್ ಫ್ರಮ್ ದಿ ಪನಿಷ್ಮೆಂಟ್. ವೈ ದಿಸ್ ಈಸ್ ಸೊ? means it is why this is mentioned in the constitution, why this provision included in the constitution, what is the necessity? See, there are sometimes judicial error would occur. means ಜುಡಿಷರಿ ಕೆಲವೊಂದು ಸಲ ಏನು ಮಾಡುತ್ತೆ, ಕೆಲವೊಂದು ಸಲ ತುಂಬ ಹಾರ್ಶ್ ಪನಿಷ್ಮೆಂಟ್ ಕೊಡುತ್ತೆ. ಅಂತಂದರೆ ಏನೋ ಒಂದು ಪನಿಷ್ಮೆಂಟ್ ಇದೆ ಅಂದ್ಕೊಳ್ಳೋಣ, ಓಕೆನಾ. ಪನಿಷ್ಮೆಂಟ್ ಕೊಟ್ಟಿದೆ, ಡೆತ್ ಸೆಂಟೆನ್ಸ್ ಕೊಟ್ಬಿಟ್ಟಿದೆ. ಅಂದರೆ ಡೆತ್ ಸೆಂಟೆನ್ಸ್ ಅಂದರೆ ಹ್ಯಾಂಗ್ ಮಾಡೋದು ಅಥವಾ ನೇಣು ಹಾಕುವಂಥದ್ದು, ಆಯಿತಾ. ಡೆತ್ ಸೆಂಟೆನ್ಸ್ ಕೊಟ್ಟಿದೆ ಅಂದ್ಕೊಳ್ಳೋಣ. ಕೊಟ್ಟಾಗ ಏನು ಮಾಡಬೇಕು? ಕೊಟ್ಟಾಗ ಏನಾಗಿದೆ ಅಂತಂದರೆ ತುಂಬ ಯಾವುದೋ ಒಂದು ತಪ್ಪು ಕೆಲಸ ಮಾಡಿರೋದಕ್ಕೆ ಏನು ಮಾಡಿತ್ತು? ಡೆತ್ ಸೆಂಟೆನ್ಸ್. ಇದು ಏನಂತ ಹೇಗೆ ಕಾಣ್ಬೋದು ಅಂತ ಅಂದರೆ ತುಂಬ ಹಾರ್ಶ್. ಆ ಪನಿಷ್ಮೆಂಟಿಗೆ ಇದು ತುಂಬ ದೊಡ್ಡದಾಗುತ್ತೆ, ಆ ರೀತಿ, ಆಯಿತಾ. ಜುಡಿಷಿಯಲ್ ಆರ್ಶ್ ಅಂತ ಕರಿತೀವಿ, ಜುಡಿಷಿಯಲ್ ಎರರ್ ಅಂತ ಕರಿತೀವಿ. ಈ ರೀತಿ ಆಗೋದು ತುಂಬ ಕಡಿಮೆ, ಆಯಿತಾ. ಸಮ್ಟೈಮ್ಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅಂಥ ಕೇಸಸಲ್ಲಿ ಏನು ಮಾಡ್ಬೋದು? ಪ್ರೆಸಿಡೆಂಟು ಅಥವಾ ಗವರ್ನರು ಕೊಟ್ಟಿರುವಂಥ ಸೆಂಟೆನ್ಸ್ನ ರೆಡ್ಯೂಸ್ ಮಾಡ್ಬೋದು, ಓಕೆನಾ. ರೆಡ್ಯೂಸ್ ಮಾಡ್ಬೋದು. ಅದನ್ನು ಏನಂತ ಕರಿತೀವಿ? ಪಾರ್ಡನಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಕರಿತೀವಿ. ಅಂದರೆ ಥ್ರೂ ದಿಸ್ ಡಿವೈಸ್ ಆರ್ ಥ್ರೂ ದಿಸ್ ಮೆಕಾನಿಸಮ್ president or a governor can give the relief to the convict, ಓಕೆನಾ. ಹೇಗೆ? reducing the punishment or absolving the punishment. ಹೇಗೆಲ್ಲ ರಿಲೀಫ್ನ ಕೊಡ್ಬೋದು ಅನ್ನೋದೇ ಪಾರ್ಡನಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್, ಓಕೆನಾ. ಯಾವ ರೀತಿ ಎಲ್ಲ ರಿಲೀಫ್ ಇದ್ದಾವೆ ಕನ್ವಿಕ್ಟಿಗೆ, ಅಂದರೆ ಆರೋಪಿಗೆ ಕೊಡೋದಕ್ಕೆ ಯಾವ ರೀತಿ ಎಲ್ಲ ರಿಲೀಫ್ ಇದ್ದಾವೆ ಅನ್ನೋದನ್ನ ನೋಡೋದೇ ಈ ವಿಡಿಯೋ. ಇಲ್ಲಿಂದ ಅರೈಸ್ ಆಗುತ್ತೆ ಪಾರ್ಡನಿಂಗ್ ಪವರ್, ಓಕೆನಾ. ಸೊ ಟೋಟಲ್ ಆಗಿ 5 ಕೈಂಡ್ಸ್ ಆಫ್ ಪಾರ್ಡನಿಂಗ್ ಪವರ್ ಇದ್ದಾವೆ, ತುಂಬ ಈಸಿ ಇದ್ದಾವೆ.
ಆಯಿತಾ. ಅದು ಆರ್ಟಿಕಲ್ 72 ಮೆನ್ಷನ್ ಮಾಡಿದ್ದಾರೆ, ಆಯಿತಾ. ಯಾವುದ್ರ ಬಗ್ಗೆ? ಪಾರ್ಡನಿಂಗ್ ಪವರ್ ಆಫ್ ದಿ ಪ್ರೆಸಿಡೆಂಟ್ ಬಗ್ಗೆ ಆರ್ಟಿಕಲ್ 72 ಮೆನ್ಷನ್ ಮಾಡಿರೋದು. ಓಕೆ, ದೆನ್ ಸಿ ವಾಟ್ ಈಸ್ ದ ಪಾರ್ಡನ್. ಓಕೆ, ದೆನ್ 72 ಅಲ್ವಾ, 72 ಮೆನ್ಷನ್ ಮಾಡಿದ್ದಾರೆ ಯಾವುದ್ರ ಬಗ್ಗೆ? ಪಾರ್ಡನಿಂಗ್ ಪವರ್ ಬಗ್ಗೆ. ಸೊ 5 ಕೈಂಡ್ಸ್ ಆಗಿ ಪಾರ್ಡನ್ ಇದ್ದಾವೆ. ಫಸ್ಟ್ನೇದೇ ಪಾರ್ಡನ್. ಸೇಮ್ ಪಾರ್ಡನ್ ಏನು ಅಂತ ಅಂದರೆ, ಒಂದು ವೇಳೆ ಪ್ರೆಸಿಡೆಂಟು ಅಥವಾ ಗವರ್ನರು ಪಾರ್ಡನ್ ಕೊಟ್ಟರು ಅಂತ ಅಂದರೆ ಏನರ್ಥ? ಏನಾದರೂ ಪನಿಷ್ಮೆಂಟ್ ಇರುತ್ತಲ್ವ, ಯಾವುದಾದ್ರೂ ಡೆತ್ ಸೆಂಟೆನ್ಸ್ ಅಂದ್ಕೊಳ್ಳೋಣ, ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ಕೊಳ್ಳೋಣ. ಅಂದರೆ ಪರ್ಸನಿಗೆ ಕೊಟ್ಟಿರ್ತದೆ, ಆಯ್ತಲ್ವ, ಯಾರಿಗೆ? ಕನ್ವಿಕ್ಟಿಗೆ. ಯಾವುದು? ಜುಡಿಷರಿ ಕೊಟ್ಟಿರುತ್ತೆ ಪರ್ಸನಿಗೆ. ಒಂದು ವೇಳೆ ಪ್ರೆಸಿಡೆಂಟು ಅಥವಾ ಗವರ್ನರು ಪಾರ್ಡನ್ ಕೊಟ್ಟರು ಅಂತ ಅಂದರೆ ಇವ್ಯಾವೂ ನಿಲ್ಲೋದಿಲ್ಲ ಅಂತ ಅಂದರೆ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಪರ್ಸನ್ನ ರಿಲೀಸ್ ಮಾಡುತ್ತೆ. ಅಂತಂದರೆ ಕಂಪ್ಲೀಟ್ ಪನಿಷ್ಮೆಂಟ್ನ ಅಬ್ಸಾಲ್ವ್ ಮಾಡೋದು, ರಿಮೂವ್ ಮಾಡೋದು ನಾವು ಏನಂತ ಕರಿತೀವಿ? ಪಾರ್ಡನ್ ಅಂತ ಕರಿತೀವಿ, ಆಯ್ತಲ್ಲ. ಇದು ಪಾರ್ಡನ್ ಒಂದು. ನೆಕ್ಸ್ಟ್ ಕಮ್ಯುಟೇಷನ್ ಅಂತ ಅಂದರೆ, ಒಂದು ವೇಳೆ ಪ್ರೆಸಿಡೆಂಟು ಅಥವಾ ಗವರ್ನರು ಕಮ್ಯುಟೇಷನ್ ಕೊಟ್ಟರು ಅಂದರೆ ಇದೇನು ಮಾಡುತ್ತೆ? ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಡೆತ್ ಸೆಂಟೆನ್ಸ್ ಕೊಟ್ಟಿದೆ ಅಂದ್ಕೊಳ್ಳೋಣ ಪರ್ಸನಿಗೆ, ಆಯಿತಾ. ಡೆತ್ ಸೆಂಟೆನ್ಸ್ ಕೊಟ್ಟಿದೆ ಅಂತ ಅಂದರೆ ನೆಕ್ಸ್ಟ್ ಕಮ್ಯುಟೇಷನಿಂದ ಏನು ಮಾಡ್ಬೋದು? ಈ ಡೆತ್ ಸೆಂಟೆನ್ಸ್ನ ಚೇಂಜ್ ಮಾಡ್ಬೋದು ಬೇರೆ ಒಂದು ಫಾರ್ಮಿಗೆ. ಅಂದರೆ ಒಂದು ಪನಿಷ್ಮೆಂಟಿಂದ ಇನ್ನೊಂದು ಪನಿಷ್ಮೆಂಟಿಗೆ ಕಳಿಸೋದನ್ನು ಅಥವಾ ಕೊಡೋದನ್ನು ಏನಂತ ಕರಿತೀವಿ? ಕಮ್ಯುಟೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡೆತ್ ಸೆಂಟೆನ್ಸ್ನ ಏನು ಮಾಡ್ಬೋದು? ಲೈಫ್ ಇಂಪ್ರಿಸನ್ಮೆಂಟಾಗಿ ಚೇಂಜ್ ಮಾಡ್ಬೋದು. ಅಂದರೆ ಒಂದು ಫಾರ್ಮ್ ಆಫ್ ಪನಿಷ್ಮೆಂಟ್ನ ಇನ್ನೊಂದು ಫಾರ್ಮ್ ಆಫ್ ಪನಿಷ್ಮೆಂಟಾಗಿ ಕನ್ವರ್ಟ್ ಮಾಡೋದನ್ನ ಏನಂತ ಕರಿತೀವಿ? ಕಮ್ಯುಟೇಷನ್. ಪ್ರೆಸಿಡೆಂಟು ಇದನ್ನಾದರೂ ಕೊಡ್ಬೋದು, ಆಯಿತಾ, ಇದನ್ನಾದರೂ ಕೊಡ್ಬೋದು. ನೆಕ್ಸ್ಟ್ ಇನ್ನೂ ಒಂದಿಷ್ಟಿದ್ದಾವೆ. ಯಾವುವು? ರೆಮಿಷನ್ ಅಂತ. ರೆಮಿಷನ್ ಅಂತ ಅಂದರೆ ಇಲ್ಲೇನಾಯಿತು? ಪನಿಷ್ಮೆಂಟು ಒಂದು ಫಾರ್ಮ್ ಇತ್ತಲ್ವ, ಓಕೆನಾ, ಒಂದು ಫಾರ್ಮ್ ಇತ್ತು, ಇನ್ನೊಂದು ಫಾರ್ಮಿಗೆ ಹೋಯಿತು. ಅಂದರೆ ಡೆತ್ ಸೆಂಟೆನ್ಸ್ ಇತ್ತು, ಲೈಫ್ ಇಂಪ್ರಿಸನ್ ಏನಾದರೂ ಆಗ್ಬೋದು, ಅಥವಾ 10 years ಇಂಪ್ರಿಸನ್ಮೆಂಟ್ ಆಗ್ಬೋದು. ಈ ರೀತಿ ಚೇಂಜ್ ಆಗುತ್ತೆ, ಆಯಿತಾ. ಇಲ್ಲಿ ರೆಮಿಷನಲ್ಲಿ ಏನಾಗುತ್ತೆ ಅಂತ ಅಂದರೆ ನೇಚರ್ ಆಫ್ ದ ಪನಿಷ್ಮೆಂಟು ಚೇಂಜ್ ಆಗೋದಿಲ್ಲ, ಅಂದರೆ ಬರೀ ಪೀರಿಯಡ್ ರಿಡಕ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಜುಡಿಷರಿ ಏನು ಮಾಡಿದೆ ಅಂತ ಅಂದರೆ 10 year ಇಂಪ್ರಿಸನ್ಮೆಂಟ್ ಕೊಟ್ಟಿದೆ ಅಂದ್ಕೊಳ್ಳೋಣ, ಒಂದು ವೇಳೆ ರೆಮಿಷನ್ ಆಯಿತು ಅಂತ ಅಂದರೆ ಏನು ಮಾಡ್ಬೋದು? ಇದೇ ಇಂಪ್ರಿಸನ್ಮೆಂಟೇ ಇರುತ್ತೆ. ನೇಚರ್ ಆಫ್ ದ ಪನಿಷ್ಮೆಂಟ್ ಏನಾಗುತ್ತೆ? ಇಂಪ್ರಿಸನ್ಮೆಂಟ್, ಜೈಲು ವಾಸನೇ ಇರುತ್ತೆ, ಆಯ್ತಲ್ವ. ಆದರೆ ಟೈಮ್ ಪೀರಿಯಡ್ನ ಲೆಸ್ ಮಾಡೋವಂಥ ಚಾನ್ಸ್ ಇರುತ್ತೆ ಇದರಲ್ಲಿ. ಅಂದರೆ 10 year ಇರೋದು 6 year ಆಗುತ್ತೆ. ಹಾಗಾದರೆ ಏನಾಯಿತು? ರೆಮಿಷನ್ ಅಂತ ಅಂದರೆ ನೇಚರ್ ಆಫ್ ದ ಪನಿಷ್ಮೆಂಟ್ ಚೇಂಜ್ ಆಗೋದಿಲ್ಲ. ಇಲ್ಲಿ ನೇಚರ್ ಆಫ್ ದ ಪನಿಷ್ಮೆಂಟ್ ಏನು? ಇಂಪ್ರಿಸನ್ಮೆಂಟು. ಚೇಂಜ್ ಆಯಿತಾ? ಇಲ್ಲ. ಏನು ಚೇಂಜ್ ಆಯಿತು? ರಿಡಕ್ಷನ್ ಇನ್ ಪೀರಿಯಡ್. 10 year ಇರೋದು 6 year ಆಯಿತು. ಇದನ್ನು ಏನಂತ ಕರಿತೀವಿ? ರೆಮಿಷನ್ ಅಂತ ಕರಿತೀವಿ, ಆಯಿತಾ. ನೆಕ್ಸ್ಟ್ ರೆಸ್ಪೈಟ್, ಓಕೆನಾ. ಇವಾಗ ರೆಸ್ಪೈಟ್ ಬಗ್ಗೆ ಅಷ್ಟೊಂದು ಕ್ಲಾರಿಟಿ ಕೊಟ್ಟಿಲ್ಲ ಕಾನ್ಸ್ಟಿಟ್ಯೂಷನಲ್ಲೂ ಕೂಡ, ಬಟ್ ಸಮ್ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಏನು ಅಂತ ಅಂದರೆ ರೆಸ್ಪೈಟು ಮೊದಲಿಗೆ ಇದು ಕೊಡೋದು ಯಾರಿಗೆ ಅಂತ ಅಂದರೆ ಸ್ಪೆಷಲಿ ಡಿಸೇಬಲ್ಡ್ ಪರ್ಸನಿಗೆ, ಅಂದರೆ ಹ್ಯಾಂಡಿಕ್ಯಾಪ್ ಆ ರೀತಿ ಏನಾದರೂ ಇಶ್ಯೂಸ್ ಇತ್ತು ಅಂದರೆ ಪರ್ಸನಲ್ಲಿ ಅವ್ರಿಗೆ ಕೊಡೋದು, ಅಥವಾ ಪ್ರೆಗ್ನೆಂಟ್ ವಿಮೆನ್ನಿಗೆ ಕೊಡೋವಂಥ ಡಿವೈಸ್, ಅಂದರೆ ಅವ್ರಿಗೆ ಕೊಡೋವಂಥದ್ದು ರಿಲೀಫ್ ಇದು, ಓಕೆನಾ. ಏನಾಗುತ್ತೆ ಅಂತ ಅಂದರೆ ಇಲ್ಲಿ ಏನಾಗ್ಬೋದು ಅಂತ ಅಂದರೆ ಕಮ್ಯುಟೇಷನ್ ಆಗ್ಬೋದು ಅಥವಾ ರೆಮಿಷನ್ ಆಗ್ಬೋದು ಇವರಿಗೆ. ಅಂದರೆ ಅದು ಕ್ಲಾರಿಟಿ ಕೊಟ್ಟಿಲ್ಲ ಯಾವುದಾಗುತ್ತೆ ಅಂತ ಅಂದರೆ ಬರೀ ಏನು ಕೊಟ್ಟಿದೆ? ಥ್ರೂ ದಿಸ್ ದಟ್ ಈಸ್ ರೆಸ್ಪೈಟ್ ಪ್ರೆಸಿಡೆಂಟ್ ಆರ್ ಗವರ್ನರ್ ಕ್ಯಾನ್ ಗಿವ್ ದಿ ಲೆಸ್ಸರ್ ಸೆಂಟೆನ್ಸ್ ಟು ದಿ ಸ್ಪೆಷಲಿ ಡಿಸೇಬಲ್ಡ್ ಪರ್ಸನ್ ಆರ್ ಎ ಪ್ರೆಗ್ನೆಂಟ್ ವಿಮೆನ್. ಈ ರೀತಿ ಮೆನ್ಷನ್ ಮಾಡಿದೆ. ಈ ರೀತಿ ಇವನ್ನ ಮೆನ್ಷನ್ ಮಾಡಿಲ್ಲ. ಸೊ ಲೆಸ್ಸರ್ ಸೆಂಟೆನ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಅದು ಕಮ್ಯುಟೇಷನ್ ಆಗ್ಬೋದು ಅಥವಾ ರೆಮಿಷನ್ ಆಗ್ಬೋದು. ಕಮ್ಯುಟೇಷನ್ ಅಂದ್ರೇನು? ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮು. ರೆಮಿಷನ್ ಅಂದ್ರೇನು? ರಿಡಕ್ಷನ್ ಇನ್ ಪೀರಿಯಡ್, ಯಾವುದಾದ್ರೂ ಆಗ್ಬೋದು. ಅಂದರೆ ರೆಸ್ಪೈಟ್ ಅಂತ ಅಂದರೆ ಏನು ನೆನ್ಪಿಟ್ಕೋಬೇಕು ಅಂದರೆ ಸ್ಪೆಷಲಿ ಡಿಸೇಬಲ್ಡ್ ಪರ್ಸನ್ ಅಥವಾ ಪ್ರೆಗ್ನೆಂಟ್ ವಿಮೆನ್ನಿಗೆ ಕೊಡುವಂಥ ರಿಲೀಫ್ ಇದು ರೆಸ್ಪೈಟ್. ಹೇಗೆ ನೆನ್ಪಿಟ್ಕೋಬೇಕು ಅಂತ ಅಂದರೆ ರೆಸ್ಪೈಟ್ ಎಸ್ ಇದೆ ಅಲ್ವಾ, ಸ್ಪೆಷಲಿ ಡಿಸೇಬಲ್ಡ್,
ಓಕೆನಾ, ಈ ರೀತಿ ನೆನ್ಪಿಟ್ಕೋಬೋದು. ಓಕೆನಾ. ನೆಕ್ಸ್ಟ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಓಕೆ. ನೆಕ್ಸ್ಟ್ ರಿಪ್ರೀವ್ ಇದು ಕೂಡ ಈಸಿ. ರಿಪ್ರೀವ್ ಯಾರಿಗೆ ಕೊಡೋದು ಅಂತಂದರೆ ಪರ್ಸನ್ ಡೆತ್ ಸೆಂಟೆನ್ಸ್ ಇರುತ್ತಲ್ವ, ಡೆತ್ ಸೆಂಟೆನ್ಸ್ ಕೊಟ್ಟಿರುತ್ತೆ ಒಬ್ಬ ಪರ್ಸನಿಗೆ, ಅವ್ರಿಗೆ ಕೊಡುವಂಥದ್ದು ಇದು. ಜುಡಿಷಿಯರಿ ಯಾವಾಗ ಡೆತ್ ಸೆಂಟೆನ್ಸ್ನ ಕೊಡುತ್ತೋ ಒಬ್ಬ ಪರ್ಸನಿಗೆ ಅಥವಾ ಕನ್ವಿಕ್ಟಿಗೆ, ಆವಾಗ ಪ್ರೆಸಿಡೆಂಟು ಯಾರಿಗೆ ಕೊಡುವಂಥ ಡಿವೈಸ್ ಅದು ಅಂದರೆ ಎಕ್ಸಸೈಸ್ ಮಾಡುವಂಥ ಡಿವೈಸ್ ಇದು, ಆಯಿತಾ. ರಿಪ್ರೀವ್ ದಟ್ ಈಸ್ ಡೆತ್ ಸೆಂಟೆನ್ಸ್ ಏನು ಮಾಡುತ್ತೆ ಅಂತ ಅಂದರೆ ಇದು ರಿಪ್ರೀವು ಈ ಕೊಟ್ಟಿರುವಂಥ ಡೆತ್ ಸೆಂಟೆನ್ಸ್ನ ಸಸ್ಪೆನ್ಷನ್ ಮಾಡುತ್ತೆ, ಅಂತ ಟೆಂಪರರಿ ಸಸ್ಪೆನ್ಷನ್ ಅಂದರೆ ನಿಲ್ಲಿಸುತ್ತೆ, ಟೆಂಪರರಿಯಾಗಿ ನಿಲ್ಲಿಸುತ್ತೆ. ಅಂದರೆ ಡೆತ್ ಸೆಂಟೆನ್ಸ್ನ ನಿಲ್ಲಿಸೋದು, ಹ್ಯಾಂಗೆ ಮಾಡಬಾರ್ದು ಅಂತ. ಪರ್ಮನೆಂಟ್ ಆಗಲ್ಲ, ಟೆಂಪರರಿಯಾಗಿ. ಯಾಕೆ ಟೆಂಪರರಿ ಆಗಿ ಸಸ್ಪೆನ್ಷನ್ ಮಾಡುತ್ತೆ ಅಂದರೆ ಆ ಟೆಂಪರರಿ ಪೀರಿಯಡಲ್ಲಿ ಆ ಪರ್ಸನ್ ಕನ್ವಿಕ್ಟ್ ಇರ್ತಾರಲ್ವ, ಆ ಪರ್ಸನ್ ಏನು ಮಾಡ್ಬೋದು, ಪ್ರೆಸಿಡೆಂಟ್ ಹತ್ರ ಪಾರ್ಡನ್ನ ಬೇಡ್ಕೋಬೋದು ಅಥವಾ ಕಮ್ಯುಟೇಷನ್ನ ಬೇಡ್ಕೋಬೋದು. ಅದು ಅಂದರೆ ಡೆತ್ ಸೆಂಟೆನ್ಸ್ನ ಚೇಂಜ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು, ಆಯಿತಾ. ಒಂದು ಚಾನ್ಸ್ ಕೊಡುತ್ತೆ, ಅಂದರೆ ಸಸ್ಪೆನ್ಷನ್ ಅಂತ ಅಂದರೆ ಒಂದು ಚಾನ್ಸ್ ಕೊಡುತ್ತೆ, ಒಂದು ಟೈಮ್ ಕೊಡುತ್ತೆ, ಆಯಿತಾ. ಇವಾಗಲೇ ಹ್ಯಾಂಗ್ ಮಾಡೋದು ತಡೆಯುತ್ತೆ, ತಡೆದು ಏನು ಮಾಡುತ್ತೆ, ಅವನಿಗೊಂದು ಚಾನ್ಸ್ ಕೊಡುತ್ತೆ, ಏನಾದರೂ ಬದುಕೋಕ್ಕೆ ಚಾನ್ಸ್ ಸಿಗ್ಬೋದಾ ಪ್ರೆಸಿಡೆಂಟಿಂದ ಅಂತ. ಓಕೆನಾ. ಇದು 5 ಡಿವೈಸಸ್ ಅಥವಾ 5 ಫಾರ್ಮ್ ಆಫ್ ರಿಲೀಫ್, ಪಾರ್ಡನಿಂಗ್ ಪವರ್ ಪ್ರೆಸಿಡೆಂಟಿಂದ. ಓಕೆ. ಇದೇ ಗವರ್ನರಿಗೆ ಬಂತು ಅಂದರೆ ಗವರ್ನರ್ ರಿಲೇಟೆಡಾಗಿ ಸೇಮ್ ಇವನ್ನೇ ಏನು ಮಾಡಿದ್ದಾರೆ ಅಂತ ಅಂದರೆ 161 ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, 161 ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋದು. ಓಕೆ. ಸೇಮ್ ಪಾರ್ಡನ್, ಕಮ್ಯುಟೇಷನ್, ರೆಮಿಷನ್, ರೆಸ್ಪೆಕ್ಟ್, ರಿಪ್ರೀವ್. ಓಕೆ, ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಪಾರ್ಡನ್ ಅಂತ ಅಂದರೆ ಕಂಪ್ಲೀಟ್ ಅಬ್ಸಾಲ್ವ್ ಮಾಡೋದು ಪನಿಷ್ಮೆಂಟ್. ಪಾರ್ಡನ್ ಕೊಟ್ಟರು ಅಂದರೆ ಪ್ರೆಸಿಡೆಂಟ್. ಕಮ್ಯುಟೇಷನ್ ಕೊಟ್ಟರು ಅಂದರೆ ಪ್ರೆಸಿಡೆಂಟು ಏನಾಗುತ್ತೆ, ಒಂದು ಫಾರ್ಮ್ ಆಫ್ ಸೆಂಟೆನ್ಸ್ ಇನ್ನೊಂದು ಫಾರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ರೆಮಿಷನ್ ಕೊಟ್ಟರು ಅಂತ ಅಂದರೆ ಏನಾಗುತ್ತೆ, ಪೀರಿಯಡ್ ರಿಡಕ್ಷನ್ ಆಗುತ್ತೆ, ಅಂದರೆ ಟೈಮ್ ಪೀರಿಯಡ್ ರಿಡಕ್ಷನ್ ಆಗುತ್ತೆ ಪನಿಷ್ಮೆಂಟಿಂದು. ಒಂದು ವೇಳೆ ರೆಸ್ಪೈಟ್ ಕೊಡ್ತು ಅಂತ ಅಂದರೆ ಸ್ಪೆಷಲಿ ಡಿಸೇಬಲ್ಡ್ ಪರ್ಸನಿಗೆ ಕೊಡುವಂಥದ್ದು, ಅಂದರೆ ಲೆಸ್ಸರ್ ಸೆಂಟೆನ್ಸು ಸಿಗುತ್ತೆ. ಓಕೆನಾ. ನೆಕ್ಸ್ಟು ರಿಪ್ರೀವ್ ಕೊಡ್ತು ಅಂತ ಅಂದರೆ ಡೆತ್ ಸೆಂಟೆನ್ಸ್ ಸಿಕ್ಕಿರುವಂಥ ಪರ್ಸನಿಗೆ ಕೊಡುವಂಥದ್ದು. ಇದರಿಂದ ಏನಾಗುತ್ತೆ, ಟೆಂಪರರಿ ಸಸ್ಪೆನ್ಷನ್ ಆಗುತ್ತೆ ಡೆತ್ ಸೆಂಟೆನ್ಸು. ಆ ಟೆಂಪರರಿ ಸಸ್ಪೆನ್ಷನ್ ಆಗಿರುವಂಥ ಪೀರಿಯಡಲ್ಲಿ ಪರ್ಸನ್ ಏನು ಮಾಡ್ಬೋದು, ಮತ್ತೆ ಪಾರ್ಡನ್ ಕೇಳ್ಕೊಬೋದು. ಪಾರ್ಡನ್ ಅಂದರೆ ಕಂಪ್ಲೀಟ್ ಅಬ್ಸಾಲ್ವ್ ಮಾಡುವಾಗೆ ಕೇಳ್ಕೊಬೋದು, ಅಥವಾ ಕಮ್ಯುಟೇಷನ್ ಆಗಿ ಕಮ್ಯುಟೇಷನ್ ಮಾಡಿರಿ ಅಂತ ಕೇಳ್ಕೊಬೋದು, ಆಯಿತಾ. ಇದು ಸೊ ಸೇಮ್ ಇದೇ ರೀತಿ ಏನಾಗುತ್ತೆ, ಗವರ್ನರಿಗೆ ರಿಲೇಟೆಡ್ ಆಗಿ ಯಾವುದಿದೆ 161 ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸೇಮ್ ಇದೇ ರೀತಿ. ಸೊ ಇವಾಗ ಡಿಫ್ರೆನ್ಸ್ ನೋಡೋಣ. ಡಿಫ್ರೆನ್ಸ್ ಇದ್ದಾವೆ ಪ್ರೆಸಿಡೆಂಟು ಮತ್ತು ಗವರ್ನರಿಗೆ ಪವರ್ಸ್ಗಳು, ಆಯಿತಾ. 3 ಡಿಫ್ರೆನ್ಸಸ್ ಇದ್ದಾವೆ, ಅವು ತುಂಬ ಈಸಿ ಇದ್ದಾವೆ ಮತ್ತು ತಿಳ್ಕೊಬೇಕಾಗುತ್ತೆ, ಆಯಿತಾ. ಏನು ನೋಡೋಣ. ಸಬ್ಜೆಕ್ಟ್ಸ್ ಅಂತ ಅಂದರೆ ಇವಾಗ ಯೂನಿಯನ್ ಲಾಸ್ ಇರ್ತಾವಲ್ವ. ಯೂನಿಯನ್ ಲಾಸ್ ಅಂತ ಅಂದರೆ ಪಾರ್ಲಿಮೆಂಟು ಫ್ರೇಮ್ ಮಾಡಿರುವಂಥ ಲಾಸು, ಮತ್ತು ಸ್ಟೇಟ್ ಲಾಸ್ ಅಂತ ಅಂದರೆ ಸ್ಟೇಟ್ ಗೌರ್ಮೆಂಟು ಫ್ರೇಮ್ ಮಾಡಿರುವಂಥ ಲಾಸ್ಗಳು. ಓಕೆ. ಇವಾಗ ಪರ್ಸನಿಗೆ, ಒಬ್ಬ ಕನ್ವಿಕ್ಟಿಗೆ ಯೂನಿಯನ್ ಲಾ ಮೇಲೆ ಪನಿಷ್ಮೆಂಟ್ ಕೊಟ್ಟರು ಅಂತ ಅಂದರೆ ಪರ್ಸನ್ ಏನು ಮಾಡಿರ್ತಾನೆ, ಯೂನಿಯನ್ ಲಾನ ಬ್ರೀಚ್ ಮಾಡಿರ್ತಾನೆ ಅಥವಾ ಉಲ್ಲಂಘನೆ ಮಾಡಿರ್ತಾನೆ. ಯೂನಿಯನ್ ಲಾ ಅಂಡರಲ್ಲಿ ಅವನಿಗೆ ಜುಡಿಷರಿ ಏನು ಮಾಡಿರುತ್ತೆ ಅಂದರೆ ಕೋರ್ಟ್ ಏನು ಮಾಡಿರುತ್ತೆ, ಪನಿಷ್ಮೆಂಟ್ ಕೊಟ್ಟಿರುತ್ತೆ ಅಂದ್ಕೊಳ್ಳೋಣ. ಈಗ ಕೊಟ್ಟಿರುವಂಥ ಪನಿಷ್ಮೆಂಟ್ನ ಪಾರ್ಡನ್ ಮಾಡಿರುವಂಥ ಪವರ್ ಯಾರಿಗಿರುತ್ತೆ, ಪ್ರೆಸಿಡೆಂಟ್ ಅಂತ. ಅಂದರೆ ಪರ್ಸನ್ನು ಯೂನಿಯನ್ ಲಾ ಅಂದರೆ ಜುಡಿಷಿಯರಿ ಯೂನಿಯನ್ ಲಾ ಮೇಲೆ ಪರ್ಸನಿಗೆ ಪನಿಷ್ಮೆಂಟ್ ಕೊಟ್ಟಿತ್ತು ಅಂದರೆ ಏನು ಮಾಡಬೇಕು, ಪ್ರೆಸಿಡೆಂಟಿಗೆ ಪವರ್ ಇರುತ್ತೆ ಪಾರ್ಡನ್ ಕೊಡುವಂಥದ್ದು. ಒಂದು ವೇಳೆ ಪರ್ಸನ್ನು ಸ್ಟೇಟ್ ಲಾನ ಬ್ರೀಚ್ ಮಾಡಿ ಜುಡಿಷಿಯರಿ ಏನು ಮಾಡ್ಬೋದು, ಸ್ಟೇಟ್ ಲಾ ಏನು ಪ್ರಿಸ್ಕ್ರೈಬ್ ಮಾಡಿರುತ್ತೋ ಪನಿಷ್ಮೆಂಟು ಅದರ ಪ್ರಕಾರ ಪನಿಷ್ಮೆಂಟ್ ಕೊಟ್ಟಿದ್ದರೆ ಗವರ್ನರ್ ಏನು ಮಾಡ್ತಾರೆ, ಪಾರ್ಡನ್ ಕೊಡ್ತಾರೆ. ಅಂದರೆ ಕ್ಲಿಯರ್ ಡಿಸ್ಟಿಂಕ್ಷನ್ ಮಾಡಿದೆ. ಯೂನಿಯನ್ ಲಾ ಮೇಲೆ ಪ್ರೆಸಿಡೆಂಟ್ ಪಾರ್ಡನ್ ಕೊಡಬೇಕು, ಗವರ್ನರ್ಗೆ ಸ್ಟೇಟ್ ಲಾ ಮೇಲೆ ಕೊಡಬೇಕು, ಆಯ್ತಲ್ವ. ಗೊತ್ತಾಯಿತು ಅಂದ್ಕೊಳ್ಳಿ. ಪರ್ಸನ್ನು ಯೂನಿಯನ್ ಲಾನ ಬ್ರೀಚ್ ಮಾಡಿದ್ದ ಅಂತ ಅಂದರೆ ಯೂನಿಯನ್ ಲಾ ಅಕಾರ್ಡಿಂಗ್ ಟು ಯೂನಿಯನ್ ಲಾ ಮೇಲೆ ಕೋರ್ಟ್ ಒಂದು ವೇಳೆ
ಪನಿಷ್ಮೆಂಟ್ ಕೊಟ್ಟಿತ್ತು ಅಂದರೆ ಪ್ರೆಸಿಡೆಂಟ್ ಕೊಡುವಂಥ ಪ್ರೆಸಿಡೆಂಟು ಪಾರ್ಡನ್ ಕೊಡಬೇಕಿಲ್ಲಿ, ಗವರ್ನರ್ ಅಲ್ಲ. ಸ್ಟೇಟ್ ಲಾ ಅಂದರೆ ಗವರ್ನರ್ ಕೊಡಬೇಕು, ಇದು ಡಿಫ್ರೆನ್ಸ್. ಓಕೆ, ಬಟ್ ಒಂದು ಎಕ್ಸೆಪ್ಷನ್ ಇದೆ, ಅದು ನೆಕ್ಸ್ಟ್ ಇಲ್ಲಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಮಿಲಿಟರಿ ಕೋರ್ಟ್. ಮಿಲಿಟರಿ ಕೋರ್ಟ್ ಇರುತ್ತಲ್ವ, ಮಿಲಿಟರಿ ಕೋರ್ಟ್ ಏನು ಮಾಡುತ್ತೆ, ಮಿಲಿಟರಿ ಪರ್ಸನಲ್ಸ್ ಇರ್ತಾರಲ್ವ, ಸಿಬ್ಬಂದಿಗಳಿಗೆ ಅವ್ರಿಗೆ ಕೊಡುವಂಥ ಪನಿಷ್ಮೆಂಟ್. ಮಿಲಿಟರಿ ಕೋರ್ಟು ಪನಿಷ್ಮೆಂಟ್ ಕೊಡುತ್ತೆ ಅವರಿಗೆ. ಆ ಪನಿಷ್ಮೆಂಟ್ನ ರೆಡ್ಯೂಸ್ ಮಾಡೋದು ಅಂದರೆ ಪಾರ್ಡನ್ ಮಾಡುವಂಥ ಪವರ್ ಯಾರಿಗೆ ಕೊಟ್ಟಿರುತ್ತೆ, ಪ್ರೆಸಿಡೆಂಟ್ ಮಾತ್ರ ಮಾಡ್ಬೋದು, ಪಾರ್ಡನ್ ಮಾಡ್ಬೋದು ಪನಿಷ್ಮೆಂಟ್ನ. ಮಿಲಿಟರಿ ಕೋರ್ಟ್ ಕೊಟ್ಟಿರುವಂಥ ಪನಿಷ್ಮೆಂಟ್ನ ಪಾರ್ಡನ್ ಮಾಡುವಂಥ ಪವರ್ ಯಾರಿಗಿರುತ್ತೆ, ಪ್ರೆಸಿಡೆಂಟ್ಗೆ. ಗವರ್ನರ್ ಕೊಡ್ಬೋದಾ, ನೋ, ನಾಟ್ ಅಟ್ ಆಲ್. ಓಕೆ, ನಾಟ್ ಅಟ್ ಆಲ್. ಗವರ್ನರಿಗೆ ಯಾವುದೇ ಕಾರಣಕ್ಕೂ ಅಂದರೆ ಪವರ್ ಇರೋದಿಲ್ಲ ಮಿಲಿಟರಿ ಪನಿಷ್ಮೆಂಟ್ನ ರೆಡ್ಯೂಸ್ ಮಾಡೋದಕ್ಕೆ ಅಥವಾ ಪಾರ್ಡನ್ ಮಾಡೋದಕ್ಕೆ. ಒಂದು ನೆಕ್ಸ್ಟ್ ಡೆತ್ ಸೆಂಟೆನ್ಸ್ ನೋಡಿ. ಡೆತ್ ಸೆಂಟೆನ್ಸ್ನ ಪಾರ್ಡನ್ ಮಾಡುವಂಥ ಪವರ್ ಯಾರಿಗಿರೋದು, ಪ್ರೆಸಿಡೆಂಟಿಗೆ. ಪಾರ್ಡನ್ ಅಂತ ಅಂದರೆ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ರಿ. ಪಾರ್ಡನ್ ಅಂತ ಅಂದರೆ ಕಂಪ್ಲೀಟ್ಲಿ ಅಬ್ಸರ್ವ್. ನೋಡಿ, ಜನ್ರಲಾಗಿ ಪಾರ್ಡನ್ನ ಅಂತ ಯೂಸ್ ಮಾಡಿದರೆ ಇವೆಲ್ಲ ಬರ್ತವೆ. ಯಾವ್ಯಾವ ಬರ್ತವೆ, ಪಾರ್ಡನ್ ಬರುತ್ತೆ, ಕಮ್ಯುಟೇಷನ್ ಬರುತ್ತೆ, ರೆಮಿಷನ್ ಬರುತ್ತೆ, ರೆಸ್ಪೈಟ್ ಬರುತ್ತೆ, ನೆಕ್ಸ್ಟು ಯಾವ್ದು ಬರುತ್ತೆ, ರಿಪ್ರೀವ್ ಬರುತ್ತೆ. ಜನ್ರಲಾಗಿ ಯೂಸ್ ಮಾಡಿ. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಪಾರ್ಡನ್ ಅಂತ ಅಂದರೆ ಇವಾಗ ಅಬ್ಸಾಲ್ವ್ ಫಸ್ಟ್ನೇದು ಓದಿದ್ವಲ್ವ, ಇದನ್ನ ಪಾರ್ಡನ್ ಅಂತ ಅಂದರೆ ಪಾರ್ಡನ್ ಕೊಟ್ಟರು ಅಂದರೆ ಅಬ್ಸಾಲ್ವ್ ಆಗುತ್ತಾ. ಡೆತ್ ಸೆಂಟೆನ್ಸ್ ಕೊಟ್ಟರು ಅಂತ ಅಂದರೆ ಅದು ಅಬ್ಸಾಲ್ವ್ ಆಗುತ್ತೆ. ಇಂಪ್ರಿಸನ್ಮೆಂಟ್ ಕೊಟ್ಟಿದ್ರು ಅಂತ ಅಂದರೆ ಅದು ಅಬ್ಸಾಲ್ವ್ ಆಗುತ್ತೆ. ಅಂದರೆ ಕಂಪ್ಲೀಟ್ಲಿ ರಿಮೂವ್ ಮಾಡುತ್ತೆ ಪನಿಷ್ಮೆಂಟ್ ಪಾರ್ಡನ್ ಅಂತ ಅಂದರೆ. ಸೊ ಅದನ್ನು ಇಲ್ಲಿ ನೋಡಬೇಕು, ಆಯಿತಾ. ಇಲ್ಲೇನಾಗುತ್ತೆ ಅಂದರೆ ಡೆತ್ ಸೆಂಟೆನ್ಸ್ ಕೊಟ್ಟಿರ್ತಾರಲ್ವ, ಪ್ರೆಸಿಡೆಂಟ್ ಮಾತ್ರ ಪಾರ್ಡನ್ ಮಾಡೋಕ್ಕೆ ಪವರ್ ಇರೋದು. ಅಂದರೆ ಪಾರ್ಡನ್ ಅಂದರೆ ಏನು, ಕಂಪ್ಲೀಟ್ಲಿ ಅಬ್ಸಾಲ್ವ್ ಮಾಡೋದು, ಕಂಪ್ಲೀಟ್ಲಿ ರಿಮೂವ್ ಮಾಡುವಂಥ ಪವರು ಯಾರಿಗಿರೋದು, ಪ್ರೆಸಿಡೆಂಟಿಗೆ, ಆಯಿತಾ. ಅದು ಯೂನಿಯನ್ ಲಾನಾದ್ರೂ ಆಗಲಿ, ಸ್ಟೇಟ್ ಲಾನಾದರೂ ಆಗಲಿ. ಸ್ಟೇಟ್ ಲಾ ಮೇಲಾದರೂ ಅಥವಾ ಯೂನಿಯನ್ ಲಾ ಮೇಲಾದರೂ ಪರ್ಸನಿಗೆ ಡೆತ್ ಸೆಂಟೆನ್ಸು ಸಿಕ್ಕಿತ್ತು ಅಂದಾಗ ಪ್ರೆಸಿಡೆಂಟಿಗೆ ಮಾತ್ರ ಪವರ್ ಇದೆ, ಏನು ಅಂದರೆ ಪಾರ್ಡನ್ ಮಾಡೋದು, ಕಂಪ್ಲೀಟ್ಲಿ ರಿಮೂವ್ ಮಾಡೋದು, ಆಯಿತಾ. ಹಾಗಾದರೆ ಗವರ್ನರು ಪಾರ್ಡನ್ ಮಾಡ್ಬೋದಾ ಡೆತ್ ಸೆಂಟೆನ್ಸ್ನ, ನೋ. ಪಾರ್ಡನ್ ಅಂದ್ರೇನು, ಕಂಪ್ಲೀಟ್ಲಿ ಅಬ್ಸಾಲ್ವ್ ಅಥವಾ ರಿಮೂವ್ ಮಾಡ್ಬೋದಾ ಡೆತ್ ಸೆಂಟೆನ್ಸ್ನ, ಅದು ಸ್ಟೇಟ್ ಲಾ ಆದರೂ ಕೂಡ. ಸ್ಟೇಟ್ ಲಾ ಯಾರಿಗೆ ಪವರ್ ಇರೋದು, ಗವರ್ನರು. ಆದರೆ ಈ ಸ್ಟೇಟ್ ಲಾನಲ್ಲೂ ಆದರೂ ಕೂಡ ಡೆತ್ ಸೆಂಟೆನ್ಸ್ ಕೊಟ್ಟಿತ್ತು ಅಂದರೆ ಗವರ್ನರಿಗೆ ಏನಿಲ್ಲ, ಪಾರ್ಡನಿಂಗ್ ಪವರ್ ಇಲ್ಲ. ಆದರೆ ಡೆತ್ ಸೆಂಟೆನ್ಸ್ನ ಗವರ್ನರ್ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ. ನೋಡಿ, ಡೆತ್ ಸೆಂಟೆನ್ಸ್ನ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಚೇಂಜ್ ಮಾಡ್ಬೋದು ಗವರ್ನರು. ಅಂದರೆ ಡೆತ್ ಸೆಂಟೆನ್ಸ್ನ ಲೈಫ್ ಇಂಪ್ರಿಸನ್ಮೆಂಟ್ ಮಾಡ್ಬೋದು ಅಥವಾ 10 years ಇಂಪ್ರಿಸನ್ಮೆಂಟ್ ಮಾಡ್ಬೋದು. ಈ ರೀತಿ ಚೇಂಜ್ ಮಾಡ್ಬೋದು, ಅದು ಕಮ್ಯುಟೇಷನ್ ಮಾಡ್ಬೋದು ಡೆತ್ ಸೆಂಟೆನ್ಸ್ನ. ಹಾಗಾದರೆ ಕಂಪ್ಲೀಟ್ ಪಾರ್ಡನ್ ಕೊಡೋಕ್ಕಾಗುತ್ತಾ, ಪಾರ್ಡನ್ ಅಂದರೆ ಏನು, ಕಂಪ್ಲೀಟ್ಲಿ ರಿಮೂವ್ ಮಾಡೋಕ್ಕಾಗುತ್ತಾ ಗವರ್ನರಿಗೆ ಡೆತ್ ಸೆಂಟೆನ್ಸ್ನ, ನೋ. ಚೇಂಜ್ ಮಾಡ್ಬೋದು ಬಟ್ ಪಾರ್ಡನ್ ಮಾಡೋಕ್ಕಾಗೋದಿಲ್ಲ. ಪಾರ್ಡನಿಗೆ ಮಾಡೋವಂಥ ರೈಟ್ ಯಾರಿಗಿರೋದು, ಪ್ರೆಸಿಡೆಂಟಿಗೆ ಮಾತ್ರ. ಅದು ಯೂನಿಯನ್ ಲಾನಾದ್ರೂ ಇರಲಿ, ಸ್ಟೇಟ್ ಲಾನಾದ್ರೂ ಇರಲಿ. ನೋಡಿದ್ವಿ, ಸ್ಟೇಟ್ ಲಾ ಡೆತ್ ಸೆಂಟೆನ್ಸ್ ಪುಟ್ ಮಾಡಿದ್ರು ಪರ್ಸನ್ ಮೇಲೆ, ಪಾರ್ಡನ್ ಮಾಡೋ ಅವಕಾಶ ಇಲ್ಲ ಗವರ್ನರಿಗೆ. ಆದರೆ ಪ್ರೆಸಿಡೆಂಟಿಗೆ ಇದೆ. ಸ್ಟೇಟ್ ಲಾ, ಯೂನಿಯನ್ ಲಾ. ಗವರ್ನರ್ ಏನು ಮಾಡ್ಬೋದು, ಕಮ್ಯುಟೇಷನ್ ಮಾಡ್ಬೋದು ಅಷ್ಟೇ. ಓಕೆನಾ, ಇವು ಡಿಫ್ರೆನ್ಸಸ್. ಡೆತ್ ಸೆಂಟೆನ್ಸ್ ಏನು, ಪ್ರೆಸಿಡೆಂಟಿಗೆ ಮಾತ್ರ, ಬಟ್ ಗವರ್ನರಿಗೆ ಇಲ್ಲ, ಆದರೆ ಕಮ್ಯುಟೇಷನ್ ಮಾಡ್ಬೋದು. ಓಕೆ, ವಾಟ್ ಡಿಫ್ರೆನ್ಸ್. ಮಿಲಿಟರಿ ಕೋರ್ಟ್ ಅಂತ ಅಂದರೆ ಪನಿಷ್ಮೆಂಟ್ ಇರುತ್ತಲ್ಲ, ಮಿಲಿಟರಿ ಕೋರ್ಟ್ ಇಂಪೋಸ್ ಮಾಡಿರೋದು, ಅದನ್ನು ಯಾರಿಗೆ ಮಾತ್ರ ಪಾರ್ಡನ್ ಮಾಡೋಕ್ಕೂ. ಪಾರ್ಡನ್ ಅಂತಂದರೆ ಇಲ್ಲಿ ಯಾವ 5 ಫಾರ್ಮ್ಸು, ಪಾರ್ಡನ್, ಕಮ್ಯುಟೇಷನ್. ಇಲ್ಲಿ ಮಾತ್ರ ಪಾರ್ಡನ್ ಅಂತ ಅಂದರೆ ಫಸ್ಟ್ನೇದು ಅಬ್ಸಾಲ್ವಿಂಗ್ ಥಿಂಗ್. ಓಕೆ, ಇಲ್ಲಿ ಪಾರ್ಡನ್ ಮಾಡೋ ಅವಕಾಶ ಮಿಲಿಟರಿ ಪನಿಷ್ಮೆಂಟ್ ಇರೋದು ಪ್ರೆಸಿಡೆಂಟಿಗೆ ಮಾತ್ರ. ಪಾರ್ಡನ್ ಅಂತ ಅಂದರೆ ಪಾರ್ಡನ್, ಕಮ್ಯುಟೇಷನ್, ರೆಮಿಷನ್, ರೆಸ್ಪೈಟ್, ಆ ರೀತಿ. ಗವರ್ನರಿಗೆ ಇದೆಯಾ ಪಾರ್ಡನ್ ಮಾಡುವಂಥದ್ದು ಮಿಲಿಟರಿ ಪನಿಷ್ಮೆಂಟು ಇಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ಸು ಯೂನಿಯನ್ ಲಾ ಮೇಲೆ ಪ್ರೆಸಿಡೆಂಟು, ಗವರ್ನರು ಸ್ಟೇಟ್ ಲಾ ಮೇಲೆ. ಗೊತ್ತಾಯ್ತಲ್ವ, ಸ್ಟೇಟ್ ಲಾ ಮೇಲೆ.